ಭೂಮಿಕಾ, ಅಮ್ಮ, ನನ್ನ ಮಗಳು, ನನ್ನ ಮಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಂದ, ಕಂದ, ನೀನು ಹೋಗ್ತಿರ್ಬೇಕಾದ್ರೆ ನನ್ನ ಉಸಿರೇ ಕಡ್ತಂಗೆ ಆಗೋಗ್ಬಿಟ್ಟಿತ್ತು ಗೊತ್ತಾ? ಆದ್ರೆ ಇನ್ ಮುಂದೆ ನೀನು ಎಲ್ಲಿ ಹೋಗಲ್ಲ, ಇಲ್ಲೇ ನಮ್ಮ ಜೊತೆಲಿ ಈ ಮನೆಯಲ್ಲೇ ಇರ್ತೀಯ. ನಿನ್ನೆಲ್ಲೂ ಕಳ್ಸ್ಕೊಳಲ್ಲ, ಯಾಕಂದ್ರೆ ನೀನು ನನ್ನ ಮಗಳು, ನನ್ನ ಮಗಳು ನೀನು. ಅಪ್ಪ ಅಮ್ಮ ಚೆನ್ನಾಗಿರ್ಲಿ ಅಂತ ಅವಳೇ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾಳೆ, ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಅವಳು ಅಲ್ಲ, ಅವನು. ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ, ಅದು ಹೆಣ್ಣು ಮಗುನೇ. ಜೂನಿಯರ್ ಟೀಚರ್ ಹುಟ್ಟೋದು, ಜೂನಿಯರ್ ಬಿಸ್ನೆಸ್ ಮ್ಯಾನ್ ಹುಟ್ಟೋದು. ಪಟಪಟ ಅಂತ ಮಾತಾಡೋ ಮರಿ ಟೀಚರ್ ಹೊರಗೆ ಬರೋದು. ಪಾಪ, ನನಗೊಂದು ಚಾಕ್ಲೇಟು. ಅಮ್ಮ, ಅಯ್ಯೋ, ನನ್ನ ಮಗಳು. ಅಮ್ಮ, ನೀವು ಏನ್ ಹೇಳ್ತಿದ್ದೀರಾ? ಅಪ್ಪನೂ ಅದೇ ಥರನೇ ಹೇಳ್ಕೊಂಡ್ ಬಂದ್ರು. ಅಂದ್ರೆ ನಾನು ನಿಮ್ ನಿಜವಾದ ಮಗಳ? ಹೌದು ಕಂದ. ಹೌದಾ? ನೀನು ನೀನು ನನ್ನ ಸ್ವಂತ ಮಗಳು, ನಾನೇ ನಿನ್ ಸ್ವಂತ ಅಮ್ಮ, ಸ್ವಂತ ಅಪ್ಪ. ಇವನು ನಿನ್ ತಮ್ಮ, ಅಜ್ಜಿ, ಚಿಕ್ಕ ಚಿಕ್ಕಿ, ನಾವೆಲ್ಲರೂ ನಿನ್ನೋರು. ಈ ಮನೆ ನಿಂದೆ, ನೀನೇ ಈ ಅರಮನೆಗೆ ರಾಜ್ಕುಮಾರಿ, ನಮ್ಮ ಮಗಳು ನಿನ್ನ. ನಿಜನಾ ಅಮ್ಮ? ಹೌದಾ? ಹೌದು ಕಂದ, ನಿಜ. ಭೂಮಿಕಾ, ಕರಡ ಸಂಬಂಧ ಅಂದರೆ ಇದೆ ಅಲ್ವೇನಮ್ಮ? ತಾಯಿ ಮನಸ್ಸು ಯಾವತ್ತೂ ಸುಳ್ಳು ಹೇಳಲ್ಲಮ್ಮ. ಸಂಬಂಧ ಅಂದರೆ ಅದೇ ಅಲ್ವಾ? ಅದು ಎಷ್ಟೇ ದೂರ ಹೋದರೂ ಅದೇ ದಾರಿ ಮಾಡ್ಕೊಂಡು ನಮ್ಮ ಹತ್ರ ಬರುತ್ತೆ. ಈಗ ಮಿಂಚು ಬಿಟ್ಟು ಬಂದಲ್ಲ ಹಾಗೆ. ಒಟ್ಟಾರೆ ಈ ಮನೆ ಸಂತೋಷ, ಆನಂದ, ಉಲ್ಲಾಸ ಎಲ್ಲ ಬಂದು ಸೇರ್ತಲ್ಲ, ಅಷ್ಟು ಸಾಕು ದೇವ್ರೆ. ನೋಡಿದ್ರ, ಎಷ್ಟೇ ದೂರ ಹೋದ್ರು ಆ ದೇವ್ರು ತಾಯಿ ಮಗಳನ್ನ ಒಂದು ಮಾಡ್ಬಿಟ್ಟ. ನಾನು ಹೇಳಿರ್ಲಿಲ್ವಾ ನಿಮ್ಮ ಮಗಳನ್ನ ನಿಮ್ಮಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ ಅಂತ? ನೋಡಿ, ವಾಪಸ್ ನಿಮ್ಮ ಹತ್ರ ಬಂದಿದ್ದಾರೆ. ನಿಜವಾದ ಸಂಬಂಧ ಇರೋದೇ ಹೀಗೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಾವು ಎಷ್ಟೇ ದೂರ ಮಾಡಿದ್ರೂ ಅದನ್ನು ದೂರ ಮಾಡೋಕ್ಕಾಗಲ್ಲ. ಕೊನೆಗೂ ನಮ್ಮ ಮನೆ ಕಂಪ್ಲೀಟ್ ಆಯಿತು. ನಮ್ಮ ಮನೆ ಮಾತ್ರ ಅಲ್ಲ, ನಮ್ಗಳ ಮನಸ್ಸು ಕೂಡ ಕಂಪ್ಲೀಟ್ ಆಯಿತು. ಇವತ್ತು ಈ ಮನೆ ಬೇರೆ ಥರನೇ ಕಾಣಿಸ್ತಿದೆ. ನಿಜ, ಥ್ಯಾಂಕ್ ಯು ಸೋ ಮಚ್.
ನಿಜವಾಗ್ಲೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ತುಂಬ ಚಿಕ್ಕ ಪದ. ನನ್ನ ಜೀವನೇ ವಾಪಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಹಂಗಲ್ಲ, ಇವ್ರು ತಾನೇ ಮಗುನ ಹುಡ್ಕೊಂಡು ಕರ್ಕೊಂಡು ಬಂದಿದ್ದು. ನಾನು ಹಿಂಟ್ ಕೊಟ್ಟಿದ್ದು ನೀವೇ ಅಲ್ವ ಡಾಕ್ಟರ್? ನಾವು ನಿಮ್ಗೆ ಎಷ್ಟು ಋಣಿಯಾಗಿದ್ರು ಸಾಲದು. ಪ್ಲೀಸ್. ಇವತ್ತು ನೀವು ಸಮಯಕ್ಕೆ ಸರಿಯಾಗಿ ಬರದೆ ಹೋಗಿದ್ರೆ ನಮ್ಮ ಮಗಳು ನಮಗೆ ಸಿಗ್ತಾ ಇರಲಿಲ್ಲ. ಈ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ನಿಜವಾಗ್ಲೂ ನೀವು ಹೆಸರಿಗೆ ತಕ್ಕಾಗೆ ಕಾರಣನೇ. ತುಂಬ ದೊಡ್ಡ ಮಾತು. ಮನುಷ್ಯಗೆ ಆಗ್ಬೇಕಲ್ವಾ? ಅಮ್ಮ, ಯಾರಮ್ಮ ಇವರು? ಈ ಅಂಕಲ್ನ ನೀವೆಲ್ಲರೂ ಸ್ಪೆಷಲ್ ಆಗಿ ನೋಡ್ತಿದ್ದೀರಾ? ಕಂದ, ಕೆಲವರು ದೇವ್ರ ಥರ ನಮ್ಮ ಜೀವನದಲ್ಲಿ ಬರ್ತಾರೆ, ಆದರೆ ನಾವು ಅವ್ರನ್ನ ದಿನನಿತ್ಯ ನೋಡಲ್ಲ. ಅಂಥ ದೇವ್ರ ಪ್ರತಿರೂಪನೇ ಇವರು. ತುಂಬ ದೊಡ್ಡ ಡಾಕ್ಟರು. ಅಂದರೆ ನೀವಿಬ್ರು ಈ ಜಗತ್ತಿಗೆ ಬರೋದಕ್ಕೆ ಸಹಾಯ ಮಾಡಿದ್ದೆ ಇವರು, ಡಾಕ್ಟರ್ ಕರ್ಣ. ಹೌದಾ? ಹೌದು ಪುಟ, ನನ್ನ ಕೆಲಸನೇ ಅದು. ನಿಮ್ಮಂಥ ಪುಟ್ ಏಂಜಲ್ಸ್ನ ಈ ಪ್ರಪಂಚಕ್ಕೆ ಇಂಟ್ರಡ್ಯೂಸ್ ಮಾಡೋದು. ನಿಜ ಹೇಳಬೇಕು ಅಂದ್ರೆ ನಂಗೆ ಇವತ್ತು ಡಾಕ್ಟ್ರಾಗ ಖುಷಿ ಆಗ್ತಾ ಇಲ್ಲ. ಇಷ್ಟು ವರ್ಷ ದೂರ ಇದ್ದಿದ್ದು ಅಮ್ಮ ಮಗಳು, ಅಪ್ಪ ಮಗಳೆಲ್ಲ ಒಂದಾಗ್ತಿದಾರಲ್ಲ, ಇದನ್ನ ನೋಡೇ ಜಾಸ್ತಿ ಖುಷಿ ಆಗ್ತಾ ಇದೆ. ಕರ್ಣ ಅವರೇ, ನೀವು ಆ ದಿನದ ಜೊತೆ ಈ ದಿನ ಇಲ್ಲದೆ ಹೋಗಿದ್ದಿದ್ರೆ ನಮಗೆ ಈ ಕ್ಷಣನೇ ಸಿಗ್ತಿರಲಿಲ್ಲ. ಮತ್ತೊಮ್ಮೆ ಥ್ಯಾಂಕ್ ಯು. ಪ್ಲೀಸ್, ತುಂಬ ದೊಡ್ಡ ಮಾತು. ನಾನು ಏನೂ ಮಾಡಿಲ್ಲ, ಆ ದೇವ್ರ ಕೆಲಸ ಮಾಡಿರ್ತಾನೆ, ನನ್ನ ಉಪಯೋಗಿಸ್ಕೊಂಡಿದ್ದಾನೆ ಅಷ್ಟೇ. ಒಳ್ಳೇದು ಮಾಡೋದ್ರಲ್ಲಿ ಸಾಧನೆ ಆಗಲಿ ಅಥವಾ ದೊಡ್ಡತನ ಆಗಲಿ ಏನೂ ಇಲ್ಲ. ಒಳ್ಳೇದು ಮಾಡೋದಕ್ಕೆ ಅವಕಾಶ ಸಿಕ್ಕಿದೆಯಲ್ಲ, ಅದು ನಮ್ಮ ಪುಣ್ಯ. ಆದರೆ ಒಂದಂತೂ ನಿಜ, ಇವತ್ತೊಂದು ದಿನ ಇದೆಯಲ್ಲ, ಅಮ್ಮ ಮಗಳು ಸೇರೋ ದಿನ, ನನಗಂತೂ ತುಂಬ ಸ್ಪೆಷಲ್. ನನಗೆ ಆ್ಯಕ್ಚುಲಿ ಇದೇ ಅವಾರ್ಡ್ ಎಲ್ಲ. ಓಕೆ, ಈಗ ಒಂದು ಇಂಪಾರ್ಟೆಂಟ್ ವಿಷಯ. ನೀವು ದೊಡ್ಡವರಾದ್ಮೇಲೆ ಏನು ಮಾಡ್ತೀರಾ? ಪಪ್ಪಂದರ ಬಿಸ್ನೆಸ್ ಮ್ಯಾನ್ ಆಗ್ತೀನಿ. ನೈಸ್. ನೀವು? ನಾನು ನಿಮ್ ತರ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕಷ್ಟದಲ್ಲಿರೋ ಜನರಿಗೆಲ್ಲ ಸಹಾಯ ಮಾಡಬೇಕು ಅಂತ ಡಾಕ್ಟರ್ ಆಗ್ತಿದ್ದೀನಿ. ನಾನು ಡಾಕ್ಟರ್ ಆದ್ರೆ ಮೊದಲು ನಾನು ನಿಮ್ಗೆ ಹೇಳೋದು. ಸರಿ, ನಾನು ಕಾಯ್ತಾ ಇರ್ತೀನಿ. ಆಲ್ ದಿ ಬೆಸ್ಟ್.